ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ವಿತ್ ಪ್ರೇಮ್ ಇನ್ ಕನ್ನಡ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ಪಿಂಚಣಿ ವಾರ್ಷಿಕ ಆದಾಯ ಮಿತಿ ರು 1.20 ಲಕ್ಷಕ್ಕೆ ಏರಿಕೆ. ಈ ಹಿಂದೆ ರು 32,000 ಇದ್ದ ಮಿತಿ ಪಿಂಚಣಿ ಸ್ಥಗಿತಗೊಂಡಿದ್ದ ಲಕ್ಷಾಂತರ ಫಲಾನುಭವಿಗಳು ಈಗ ನಿರಾಳ ಅಂತ ಅಂದ್ಕೊಂಡು ಈ ಒಂದು ಮಾಹಿತಿ ಬಗೆಗಿನ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೂ ಆಗಸ್ಟ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ಪಿಂಚಣಿದಾರರು ನೀವು ಕಾಯ್ತಾ ಇದ್ದೀರಿ, ಈ ಒಂದು ಆಗಸ್ಟ್ ತಿಂಗಳ ಪಿಂಚಣಿ ಹಣ ಯಾವಾಗ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತೆ ಮತ್ತು ಹಾಗೇನೆ ಈ ಹಿಂದಿನ 4 ತಿಂಗಳ ಪಿಂಚಣಿ ಹಣ ಯಾರ್ಯಾರಿಗೆ ಇನ್ನೂ ಜಮೆಯಾಗಿಲ್ಲ ಅಂತವರಿಗೆ ಯಾವಾಗ ಆ 4 ತಿಂಗಳ ಪಿಂಚಣಿ ಹಣ ಜಮೆಯಾಗುತ್ತೆ ಅನ್ನುವ ಸಂಪೂರ್ಣವಾದ ಮಾಹಿತಿ ಹಾಗೂ ಈ ಒಂದು 4 ತಿಂಗಳ ಪಿಂಚಣಿ ಹಣ ಜಮೆಯಾಗಲಿಕ್ಕೆ ನೀವು ಏನ್ ಮಾಡಬೇಕು ಅನ್ನುವ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದ ರೀತಿ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ರಾಜ್ಯದಲ್ಲಿನ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿ ಪಿಂಚಣಿ ಪಡೆಯುತ್ತಿರುವಂತಹ ಫಲಾನುಭವಿಗಳು 32,000 ರುಗಳಿಂದ 1,20,000 ರು ವಾರ್ಷಿಕ ಆದಾಯದ ಮಿತಿ ಹೊಂದಿದ್ದರೂ ಸಹ ಪಿಂಚಣಿ ಮುಂದುವರಿಸಲು ಕಂದಾಯ ಇಲಾಖೆ ಆದೇಶವನ್ನು ಹೊರಡಿಸಿರುತ್ತಾರೆ. ಈ ಮೂಲಕ 32,000 ರುಗಳಿಂದ ಹೆಚ್ಚಿನ ವಾರ್ಷಿಕ ಆದಾಯದ ಪ್ರಮಾಣ ಪತ್ರ ಹೊಂದಿರುವುದರಿಂದ ಪಿಂಚಣಿ ರದ್ದಾಗಿದಂತಹ ಲಕ್ಷಾಂತರ ಫಲಾನುಭವಿಗಳು ಈಗ ನಿರಾಳರಾದಂತಾಗಿದ್ದಾರೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿರುತ್ತಾರೆ. ಹಾಗೆಯೇ ಈ ಬಗ್ಗೆ ಮಾಹಿತಿ ನೀಡಿರುವಂತಹ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿವಿಧ ಸಾಮಾಜಿಕ ಪಿಂಚಣಿಗಳಾದಂತಹ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ವೇತನ, ಮನಸ್ವಿನಿ ವೇತನ, ವಿಧವಾ ಮಾಸಿಕ ಪಿಂಚಣಿ ವೇತನ, ಅಂಗವಿಕಲ ವೇತನ ಇತ್ಯಾದಿ ಮಾಸಿಕ ಪಿಂಚಣಿ ವೇತನಗಳನ್ನು ಪಡ್ಕೊಳ್ಳಿಕ್ಕೆ ಈ ಹಿಂದೆ ಇದ್ದಂತಹ 32,000 ರೂಪಾಯಿಗಳ ಆದಾಯ ಮಿತಿಯನ್ನು ನಿಗದಿಪಡಿಸಲಾಗಿತ್ತು. ಇದೀಗ ಅರ್ಹ ಫಲಾನುಭವಿಗಳ ಪರಿಶೀಲನೆ ವೇಳೆ 32,000 ರೂಪಾಯಿಗಿಂತ ಹೆಚ್ಚಿನ ವಾರ್ಷಿಕ ಆದಾಯ ಹೊಂದಿರುವಂತಹ ಲಕ್ಷಾಂತರ ಮಂದಿ ಪಿಂಚಣಿ ಸೌಲಭ್ಯದಿಂದ ಹೊರಗುಳಿದಿದ್ದರು. ಹೀಗಾಗಿ ಆದಾಯದ ಮಿತಿಯನ್ನು 1,20,000 ರೂಪಾಯಿಗಳಿಗೆ ಏರಿಕೆ ಮಾಡುವ ಮೂಲಕ ಸಮಸ್ಯೆ ಬಗೆಹರಿಸಿದ್ದೇನೆ ಎಂದು ಮಾಹಿತಿಯನ್ನು ಅವರು ಕೊಟ್ಟಿರುತ್ತಾರೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಈ ಹಿಂದೆ ಏನು 32,000 ರೂಪಾಯಿಗಿಂತ ಹೆಚ್ಚಿನ ಕುಟುಂಬದ ವಾರ್ಷಿಕ ಆದಾಯವನ್ನು ಹೊಂದಿರುವಂತಹ ಪಿಂಚಣಿದಾರರಿಗೆ ಅವರ ಪಿಂಚಣಿ ಹಣವನ್ನು ತಡೆ ಹಿಡಿಯಲಾಗಿತ್ತು. ಅದನ್ನ ಈಗ ಬದಲಾವಣೆ ಮಾಡಿ 1,20,000 ವರೆಗಿನ ಕುಟುಂಬದ ವಾರ್ಷಿಕ ಆದಾಯವನ್ನು ಹೊಂದಿರುವಂತಹ ಪಿಂಚಣಿದಾರರಿಗೂ ಸಹ ಅವರ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿರುತ್ತಾರೆ ಫ್ರೆಂಡ್ಸ್. ಯಾರಿಗೆಲ್ಲ ಪಿಂಚಣಿದಾರರಿಗೆ ಈ ಹಿಂದಿನ 4 ತಿಂಗಳಿಂದ ಪಿಂಚಣಿ ಹಣ ಸ್ಥಗಿತಗೊಂಡಿದೆ ಅಂತವರು ನೀವು ಏನ್ ಮಾಡಬೇಕು ಅಂತಂದ್ರೆ ತಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ನ ಒಂದು ಫೋಟೋ ಹಾಗೂ ತಮ್ಮ ಆಧಾರ್ ಕಾರ್ಡ್ನ ಜೆರಾಕ್ಸ್ ಹಾಗೂ ಪೆನ್ಷನ್ ಆರ್ಡರ್ ಕಾಪಿ ಜೆರಾಕ್ಸ್ ಹಾಗೂ 1,20,000 ಒಳಗಿರುವಂತಹ ಇನ್ಕಮ್ ಸರ್ಟಿಫಿಕೇಟ್ ನ ಜೆರಾಕ್ಸ್ ಹಾಗೂ ತಾವು ಅಂಗವಿಕಲರಾಗಿದ್ದರೆ UDID ಕಾರ್ಡ್ ಹಾಗೂ UDID ಸರ್ಟಿಫಿಕೇಟ್ ನ ಜೆರಾಕ್ಸ್ ಅನ್ನು ತಗೊಂಡು ನೀವು ತಮ್ಮ ವಿಲೇಜ್ ಅಕೌಂಟರ್ ಯಾರಿದ್ದಾರೆ ಅಂತವರಿಗೆ ನೀವು ಈ ಎಲ್ಲಾ ದಾಖಲೆಗಳನ್ನ ನೀಡಬೇಕಾಗಿರುತ್ತೆ ಫ್ರೆಂಡ್ಸ್. ಅವರು ನಿಮ್ಮ ದಾಖಲೆಗಳನ್ನ ವೆರಿಫಿಕೇಶನ್ ಮಾಡಿ ನೀವು ಪಿಂಚಣಿ ಹಣವನ್ನ ಪಡ್ಕೊಳ್ಳಿಕ್ಕೆ ಅರ್ಹರಾಗಿದ್ದಲ್ಲಿ ನಿಮ್ಮ ಹಿಂದಿನ 4 ತಿಂಗಳ ಪಿಂಚಣಿ ಹಣ ಏನು ಸ್ಥಗಿತಗೊಂಡಿರುತ್ತದೆ ಅದು ಸೇರಿದಂತೆ ನಿಮ್ಮ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸುತ್ತಾರೆ ಫ್ರೆಂಡ್ಸ್. ಯಾರೆಲ್ಲ 32,000ಕ್ಕಿಂತ ಹೆಚ್ಚಿನ ಆದಾಯವನ್ನು ಹೊಂದಿರುವಂತಹ ಆದಾಯ ಪ್ರಮಾಣ ಪತ್ರವನ್ನು ನೀವು ಹೊಂದಿರುತ್ತೀರಿ ಅಂತಂದ್ರೆ 32,000ರಿಂದ 1,20,000 ಒಳಗಿರುವಂತಹ ಆದಾಯ ಪ್ರಮಾಣ ಪತ್ರವನ್ನ ಯಾರೆಲ್ಲ ಪಿಂಚಣಿದಾರರು ನೀವು ಹೊಂದಿರುತ್ತೀರಿ ಅಂತವರು ಆದಷ್ಟು ಬೇಗ ಈ ದಾಖಲೆಗಳನ್ನ ತಮ್ಮ ವಿಲೇಜ್ ಅಕೌಂಟ್ಗೆ ಕೊಡಿ ಫ್ರೆಂಡ್ಸ್. ಹಾಗೇನೆ ಆಗಸ್ಟ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಿ ಪಿಂಚಣಿದಾರರು ಅಂತವರಿಗೆ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಯಾವಾಗ ಜಮೆಯಾಗಲಿಕ್ಕೆ ಪ್ರಾರಂಭ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಇದೇ ತಿಂಗಳು 22/8/2026 ನಂತರ ಅವರ ಆಧಾರ್ ಕಾರ್ಡ್ಗೆ ಸೀಡಿಂಗ್ ಆಗಿರುವಂತಹ ಬ್ಯಾಂಕ್ ಖಾತೆಗೆ ನೇರವಾಗಿ DBT ಮುಖಾಂತರ ಜಮೆ ಮಾಡಲಾಗುತ್ತೆ ಎನ್ನುವ ಒಂದು ಮಾಹಿತಿಯನ್ನ ಕರ್ನಾಟಕ ಸರ್ಕಾರದ ಪಿಂಚಣಿ ಸಹಾಯವಾಣಿಯವರು ಮಾಹಿತಿಯನ್ನು ಕೊಟ್ಟಿರ್ತಾರೆ ಫ್ರೆಂಡ್ಸ್. ಹಾಗೇನಾದ್ರೂ ಆ ದಿನಾಂಕಕ್ಕಿಂತ ಮುಂಚೆ ಏನಾದರೂ ಪಿಂಚಣಿ ಹಣ ಬಿಡುಗಡೆ ಪ್ರಾರಂಭಗೊಂಡಲ್ಲಿ ಖಂಡಿತ ನಾನು ನಿಮಗೆ ಒಂದು ಸಣ್ಣ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಮಾಹಿತಿಯನ್ನು ಕೊಡ್ತೇನೆ ಫ್ರೆಂಡ್ಸ್. ಹಾಗೇನೆ ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ ಪಿಂಚಣಿದಾರರು ಅಂತವರು ಆದಷ್ಟು ಈ ವಿಡಿಯೋವನ್ನು ತಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕೆ ಅಂತಂದ್ರೆ ತುಂಬಾ ಜನ ಪಿಂಚಣಿದಾರರು ಈ ಒಂದು ಪಿಂಚಣಿ ಮಾಹಿತಿಗಾಗಿ ಕಾಯ್ತಾ ಇರೋದ್ರಿಂದ ಅಂತವರಿಗೂ ಈ ಒಂದು ಮಾಹಿತಿ ತಿಳಿದಿರಲಿ ಅನ್ನೋದಕ್ಕೋಸ್ಕರವಾಗಿ ತಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್.